ಹಲೋ ಫ್ರೆಂಡ್ಸ್, ನಾನು ಇವತ್ತು ಸ್ವಾಮಿ ಕೊರಗದ ಟೆಂಪಲ್ ಬಂದಿದ್ದೀನಿ. ಮೊನ್ನೆ ಬಂದಾಗ ನಿಮಗೆ ಹೇಳಿದ್ದೆ ನಾನು ಸ್ವಾಮೀಜಿ ಕೊರಗದ ಹತ್ರ ಹೋಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಆ ಲಾಸ್ಟ್ ಎಂಡಿಂಗಲ್ಲಿ ಸ್ವಾಮೀಜಿ ಹತ್ರ ಮಾತಾಡಿಸ್ತೀನಿ ಅಂತ ಅದು ಕೂಡ ಹೇಳಿದ್ದೆ. ಇವಾಗ ಕೇಳಿಸ್ಕೊಳ್ಳಿ ಅವ್ರ ಹತ್ರ ಹೆಂಗಿತ್ತು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ, ಹೆಂಗೆ ದೇವಸ್ಥಾನ ಮಹಿಮೆ ಏನು, ಅಜ್ಜನ ಮಹಿಮೆ, ದೇವಸ್ಥಾನ ಮುಂಚೆ ಎಲ್ಲಿತ್ತು ಇವಾಗ ಇಲ್ಲಿಗೆ ಬಂತು, ಅದು ಯಾಕೆ, ಅದು ಎಲ್ಲ ನಮ್ಮ ಸ್ವಾಮೀಜಿ ಹೇಳ್ತಾರೆ. ಅವ್ರ ಹತ್ರ ಕೇಳಿಸ್ಕೊಂಡು. ಹಲೋ ಸ್ವಾಮೀಜಿ, ನನ್ನ ಹೆಸರು ವಿಶ್ವನಾಥ್ ಅಂತ. ಹೊಸದಾಗಿ ಆ್ಯಪಲ್ ಬಾಯ್ ಅಂತ ಯೂಟ್ಯೂಬ್ ID ಕ್ರಿಯೇಟ್ ಮಾಡಿದ್ದೀನಿ. ನಮ್ಮ ಊರು ಗುಲ್ಬರ್ಗ, ಇಲ್ಲಿ ಮೈಸೂರಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಹೊಸದಾಗಿ ID ಕ್ರಿಯೇಟ್ ಮಾಡಿ ಮೊನ್ನೆ ನಮ್ಮ ಅರ್ಚಕರ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ. ಇವಾಗ ಬಂದಿದ್ದೀನಿ. ಸ್ವಾಮೀಜಿ ತಮ್ಮ ಹೆಸರು? ನಮ್ಮ ಹೆಸರು ತೇಜಕುಮಾರ್ ಅಂತ. ಗುರುಭ್ಯೋ ನಮಃ. ನನ್ನ ಹೆಸರು ತೇಜಕುಮಾರ್ ಅಂತ. ಇಲ್ಲಿನ ಒಂದು ಪ್ರಧಾನ ಅರ್ಚಕರಾಗಿ ಅಜ್ಜನ ಒಂದು ಸೇವೆ ಮಾಡ್ತಾ ಇದ್ದೀನಿ. ಮೂಲತಃ ಮೈಸೂರಿಂದ ಕೇರಗಳಿ ಗ್ರಾಮದಲ್ಲಿ ರಾಜಕಾಲುವೆ ತೆರವಾದ್ಮೇಲೆ ನಂತರ ಈ ಒಂದು 16 ಗ್ರಾಮ ನಂಜನಗೂಡು ತಾಲೂಕು ಈ ಒಂದು ಗ್ರಾಮದಲ್ಲಿ ಮತ್ತೆ ಒಂದು ಸ್ವಂತ ಭೂಮಿ ತಗೊಂಡು ಈ ಒಂದು ದೇವಸ್ಥಾನ ಕಟ್ಟಿ ಮತ್ತೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಸ್ವಾಮಿ ಕೊರಗಜ್ಜನ ದೈವ ಆಶೀರ್ವಾದದಿಂದ ಮತ್ತೆ ಒಂದು ನೆಲೆ ಆಗಲಿಕ್ಕೆ ಕಾರಣ ಆಯಿತು. ಸ್ವಾಮೀಜಿ ಮುಂಚೆ ಇತ್ತಲ್ಲ ತೆರವು, ಏನಕ್ಕಾಯ್ತದು? ಅಲ್ಲಿ ರಾಜಕಾಲುವೆ ಬಂತು, ಸರ್ಕಾರ ಆದೇಶದ ಮೇಲೆ ನಾವು ತೆರವು ಮಾಡಲೇಬೇಕಾಗಿತ್ತು. ಸರ್ಕಾರಿ ಪ್ರಾಪರ್ಟಿ ಇತ್ತು? ಸರ್ಕಾರಿ ಅಲ್ಲ, ನಮ್ಮ ತಾತನ ಜಾಗನೇ. ಮಾಡಂಗಾಗಲಿಲ್ಲ, ಮತ್ತೆ ಅಲ್ಲಿ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಮಾಡೋಕ್ಕಾಗಲಿಲ್ಲ. ಸ್ವಾಮೀಜಿ, ನಾನು ಮುಂಚೆಯಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನ ಇಲ್ಲಿ ಗಂಟೆ ಇಲ್ಲಿ ಕಟ್ಟಿದ್ದಾರೆ. ಲಾಸ್ಟ್ ಇಷ್ಟೇ ಇತ್ತು, ಇವಾಗ ಫುಲ್ ಇಷ್ಟ ಆಯ್ತಲ್ಲ, ಇಲ್ಲ ಜನ ಭಕ್ತಾದಿಂದಾನ ಸರ್. ಇದು ಅಜ್ಜ ಹತ್ರ ಬಂದು ಬೇಡಿಕೊಂಡ ಮೇಲೆ ಅಜ್ಜ ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ. ಅದೇ ಇಷ್ಟು ಮಾಡ್ಕೊಳ್ತಾರೆ, ಸುಮ್ಮನೆ ಯಾರು ಅಜ್ಜನ ಆಶೀರ್ವಾದದಿಂದ ಅವ್ರ ಭಕ್ತಿಯಿಂದ ಭಕ್ತಾದಿಗಳಿಗೆ ಮಾಡ್ಕೊಟ್ಟಿದ್ದಾರೆ. ಸ್ವಾಮೀಜಿ, ಅಜ್ಜನ್ಗೆ ಏನು ಇಷ್ಟ ಸ್ವಾಮೀಜಿ? ಅಜ್ಜನ್ಗೆ ಯಾವುದೇ ಆಡಂಬರ ಇಲ್ಲ. ಒಂದು ಬೀಡ, ಒಂದು ಚಕ್ಲಿ, ಸ್ವಾಮೀಜಿ ಅದಾದ್ಮೇಲೆ ಒಂದು ನಿಂಬೆಹಣ್ಣು ಉಪ್ಪಿನಕಾಯಿ, ಒಂದು ಡ್ರಿಂಕ್ಸ್ ಮದ್ಯ, ಅದಾದ್ಮೇಲೆ ಶೇಂದಿ, ಒಂದು ಎಳ್ಳೀರು, ಅದಾದ್ಮೇಲೆ ಪ್ರತಿ ತಿಂಗಳು ಸಂಕ್ರಮಣ ದಿವಸ ಅಗೆಲ್ಸ ಇದೆ. ಅದಾದ್ಮೇಲೆ ಅಡಿಕೆ ಕೋಲಗಳು ಮತ್ತೆ ವಾರ್ಷಿಕ ಕೋಲ ಎಲ್ಲ ನಡೀತಿದೆ. ಮತ್ತೆ ಭಕ್ತಾದಿಗಳು ಅಲ್ಲಿ ಇಷ್ಟು ಜನ ಬರ್ತಿದ್ದಾರೆ, ಇಲ್ಲಿನ ಅಲ್ಲಿ ಜಾಸ್ತಿ ಬರ್ತಿದ್ರು ಮುಂಚೆ. ಇಲ್ಲಿ ಹೆಂಗ್ ಭಕ್ತಾದಿಗಳು ಇಲ್ಲಿಂದ? ಭಕ್ತಾದಿಗಳಿಗೆ ಒಂದು ಕನ್ಫ್ಯೂಷನ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಹಳೆ ಜಾಗಕ್ಕೆ ಹೋಗಿ ಮತ್ತೆ ರಿಟರ್ನ್ ಇಲ್ಲಿಗೆ ಬರ್ತಾ ಇದ್ದಾರೆ. ನಾವು ಎಲ್ಲ ನಾನು ಅದೇ ತರ ಪರಿಚಯದ ಮೇಲೆ ಹುಡ್ಕೊಂಡಿದ್ದೀವಿ, ಬರ್ತಾ ಇದ್ದಾರೆ. ಅದೇ ಭಕ್ತಾದಿಗಳಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಇದೆ ಅಂತ ದೇವಸ್ಥಾನ, ಅದು ಹಿಂಗ್ ಬರ್ಬೇಕು, ಇಲ್ಲಿಗೆ ಬಸ್ ವ್ಯವಸ್ಥೆ ಇದೆಯಾ ಹೆಂಗೆ? ಮೈಸೂರು ನಗರ ಬಸ್ ನಿಲ್ದಾಣದಿಂದ ಇಲ್ಲಿಗೆ ಬರ್ಬೋದು, ಅಥವಾ ಗ್ರಾಮಾಂತರ ನಂಜನಗೂಡು ಗ್ರಾಮಾಂತರ ಬಸ್ ನಿಲ್ದಾಣ ಕೂಡ ಇಲ್ಲಿಗೆ ಬರ್ಬೋದು. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಬಸ್ ನಂಬರ್ 205 16 ಗ್ರಾಮ ಅಂತ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ 1.5 ಕಿಲೋಮೀಟರ್ ಆಟೋ ಸಿಗುತ್ತೆ. ಆಟೋದಲ್ಲಾರು ಬರ್ಬೋದು ಅಥವಾ ನೆಡ್ಕೊಂಡಾರು ಇಲ್ಲಿಗೆ ಬರ್ಬೋದು. ಎಷ್ಟು 1.5 ಕಿಲೋಮೀಟರ್ ಅಲ್ಲಿಂದ? 1.5 ಕಿಲೋಮೀಟರ್ ಆಗುತ್ತೆ. ಅಥವಾ ಗಾಡಿ ಮುಖಾಂತರ, ವಾಹನ ಮುಖಾಂತರ ಬರುವಂತ ಭಕ್ತಾದಿಗಳು ಮೈಸೂರು ರಿಂಗ್ ರಸ್ತೆ ಮುಖಾಂತರ ಒಂದು APMC ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಬಂಡಿಪಾಳ್ಯ ಸಿಗ್ನಲ್ ಬಂದ್ಮೇಲೆ ಹೊಸುಂಡಿ ಸರ್ಕಲ್ ಅಂತ ಸಿಗುತ್ತೆ. ಹೊಸುಂಡಿ ಸರ್ಕಲ್ ಹತ್ರ ರೈಟ್ ಟರ್ನ್ ಆಗಿ ಬೇಲಾಪುರ, ಆಯ್ರಳ್ಳಿ 16 ಗ್ರಾಮಕ್ಕೆ ಬಂದು ನಂತರ ಇದು ದೇವಸ್ಥಾನಕ್ಕೆ ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಬರಬಹುದು. ಇದು ಹಿಂಗೆ ಹೇಳ್ತಾರೆ ಸ್ವಾಮೀಜಿ. ಮೂಲತಃ ಮಂಗಳೂರವರ ಸ್ವಾಮೀಜಿ ಅವರು? ಅಜ್ಜ ಮೂಲತಃ ಮಂಗಳೂರು. ಅಲ್ಲಿ ಆದಿಸ್ಥಳ ಇದೆಯಾ? ಅಲ್ಲಿ 2 ಆದಿಸ್ಥಳ ಇದೆಯಲ್ಲ, ಯಾವ್ದಂತ? ಅಲ್ಲಿ ರಕ್ತೇಶ್ವರಿ ಕೊರಗಜ್ಜ ಕ್ಷೇತ್ರ ಇದೆ. ಅದು ಇವಾಗ ರೆಡಿ ಮಾಡ್ತಿರಲ್ಲ ದೇವಸ್ಥಾನ? ಸ್ವಾಮಿ, ನಿಮ್ದು ಮಂಗಳೂರನ ಮೈಸೂರ? ನಾವಿಲ್ಲಿ ಮೈಸೂರು. ಸೊ ಈ ದೇವಸ್ಥಾನ ಇಡಕ್ಕೆ ಹಿಂಗ್ ನಿಮ್ಮ ಅಜ್ಜ ಏನು ಕನ್ಸಲ್ ಏನಾದ್ರು ಬಂದಿದ್ರ? ಅನುಗ್ರಹ ಆಗಿ ಇದು ಮಾಡಿ. ಅನುಗ್ರಹ ಆಗಿತ್ತು, ಕನ್ಸಲ್ ಬಂದಿದ್ರ ಅಜ್ಜ? ಸ್ವಾಮಿ, ಅಜ್ಜನ ಬಗ್ಗೆ ಏನಾದ್ರು ಇನ್ಸಿಡೆಂಟ್ ಆಗಿದೆ ಇಲ್ಲಿ ಬಂದು ಒಂದು ಬೇರೆ ಅಚ್ಚರಿ ಅನ್ಸೋದಾದ್ರು? ನಾವು ಹೇಳಂಗಿಲ್ಲ, ಅದು ನಂತರ ಭಕ್ತ ಇಲ್ಲ, ನೀವು ನೋಡಿರ್ತಿಲ್ಲ ಒಂದು ಅಷ್ಟೇ. ನಾವು ಹೇಳಂಗಿಲ್ಲ. ಸ್ವಾಮಿ, ತಪ್ಪಾಯ್ತು. ಸ್ವಾಮಿ, ಒಳ್ಳೇದಾಗಿದ್ದಕ್ಕೆ ಒಳ್ಳೇದು ಸ್ವಾಮಿ ಮಾಡ್ಕೊಟ್ಟಿದ್ದಾರೆ ಭಕ್ತಾದಿಗಳು. ಮುಂದೆ ಇಲ್ಲಿ ಒಂದು ದಾಸೋಹ ಭವನ ಆಗುತ್ತೆ. ಪ್ರತಿದಿನ ಕೂಡ ಭಕ್ತಾದಿಗಳಿಗೆ ಪ್ರತಿದಿನ ಮಧ್ಯಾಹ್ನ ಒಂದು ಊಟೋಪಚಾರ ನಡೆಯುತ್ತೆ. ಅಜ್ಜನಿಗೆ ವಿಶೇಷ ದಿವಸ ಅಂತ ಯಾವ್ದಾದ್ರು ಇದೆಯಾ? ವಿಶೇಷವಾಗಿ ಸಂಕ್ರಮಣ ದಿನ ಅಗಿಲ್ ಸೇವೆ ಅಂತ ಮಾಡ್ತೀವಿ. ಅದಾದ್ಮೇಲೆ ಅಮಾವಾಸ್ಯೆ, ಹುಣ್ಣಿಮೆಗೆ ಪ್ರತಿದಿನ ಇಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಇವಾಗ ಏನಾದ್ರು ಇಲ್ಲಿ ಸಂಕ್ರಾಂತಿ ಇದೆಯಲ್ಲ, ಇವಾಗ 14ನೇ ತಾರೀಕು, ಏನಾದ್ರು ಇಲ್ಲಿ ಇದೆಯಾ ಸ್ವಾಮೀಜಿ? ಸಂಕ್ರಾಂತಿ ದಿವಸ ಅಗಿಲ್ ಸೇವೆ ಇರುತ್ತೆ. ಅಗಿಲ್ ಸೇವೆ ಸ್ವಾಮೀಜಿ ನಾವು ಸಂಕ್ರಮಣ ಇವಾಗ ಪ್ರತಿ ತಿಂಗಳು ಮಾಡ್ತೀವಲ್ಲ, ಅದೇ ಇಲ್ಲಿ ಕೋಲ ಮತ್ತೆ ಯಾವಾಗ? ಕೋಲ ಇಲ್ಲಿ ವಾರ್ಷಿಕ ಕೋಲ ಇರುತ್ತೆ, ಫೆಬ್ರವರಿ 26ಕ್ಕೆ ಇಲ್ಲಿ ಕೋಲ ಇರುತ್ತೆ. ಸ್ವಾಮಿ, ನಿಜ ಸ್ವಾಮಿ, ಥ್ಯಾಂಕ್ಸು. ನಾನು ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡ್ತಿದ್ದೀನಿ. ಇಷ್ಟು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಏನಾದ್ರು ಹೇಳೋದು ಇದೆ ಹೇಳಿ. ಶುಭ ಆಗಲಿ. ಅಜ್ಜನ ಅನುಗ್ರಹ ಸದಾ ನಿಮ್ಮಲ್ಲಿ ಉನ್ನತ ಮಟ್ಟಕ್ಕೆ ಅಜ್ಜನ
ನಮ್ಮ ಮೈಸೂರು ಕಾಯ್ತಿರೋ ನಮ್ಮಮ್ಮ ಕಾಪಾಡಮ್ಮ. ನೋಡಿದ್ರೆ ಫ್ರೆಂಡ್ ಇಷ್ಟೇ ಹೇಳಿ ಬಾಯ್ ಮಾಡ್ತೀನಿ. ಇನ್ನೊಂದು ಸಿಗಬೇಕಾದ್ರೆ ಇವಾಗ ಸಂಕ್ರಾಂತಿ ದಿವಸ ಇಲ್ಲಿ ಅಗಿಲ ಸೇವೆ ಇದೆ ಅಂತೆ, ಅವತ್ತು ನಾನು ಬರ್ತೀನಿ. ಇಲ್ಲಾಂದ್ರೆ ಸಂಕ್ರಾಂತಿ ದಿವಸ ಮನೆಗೆ ಹೋಗೋ ಅನ್ನೋ ಪ್ಲ್ಯಾನ್ ಇದೆ. ನೋಡೋದ ಇಲ್ಲಿಗೆ ಬರ್ತೀನೋ ಇಲ್ಲಿ ಗೊತ್ತಿಲ್ಲ. ಅಜ್ಜೆ ಕರ್ಸ್ಕೊಂಡು ಇಲ್ಲಿಗೆ ಬರ್ತೀನಿ, ಇಲ್ಲಾಂದ್ರೆ ಮನೆಗೆ ಹೋಗುವಂತಿದೆ. ಮನೆಗೆ ಹೋಗಿ ನಮ್ಮ ಅಕ್ಕ ತಂಗಿ ಹತ್ರ ಮಾತಾಡಬೇಕು. ಅದಕ್ಕೆ ನೋಡ್ತಾ ಇದ್ದೀನಿ, ಆಗುತ್ತೆ. ಸೊ ಥ್ಯಾಂಕ್ಸ್, ಬಾಯ್ ಬಾಯ್.